ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಾಗಪಂಚಮಿಯನ್ನ ನಾವು ಯಾಕೆ ಆಚರಣೆ ಮಾಡ್ತೇವಿ ಅನ್ನುವಂಥ ಒಂದು ಪೌರಾಣಿಕ ಹಿನ್ನೆಲೆ ಇರುವಂತ ಕಥೆ ಹೇಳ್ತೇನೆ. ಈ ನಾಗಪಂಚಮಿಯನ್ನ ನಾವು ಅನಾದಿ ಕಾಲದಿಂದಲೂ ಅಂದ್ರೆ ಪುರಾಣಗಳ ಕಾಲದಿಂದಲೂ ನಾವು ಜಗತ್ತಿನ ತುಂಬ, ಅದರಾಗ ವಿಶೇಷವಾಗಿ ನಮ್ಮ ಭಾರತ ತುಂಬ ನಾವು ಹಿಂದೂಗಳು, ಬೌದ್ಧರು ಮತ್ತು ಜೈನರು ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಈ ನಾಗ ಜಾತಿ ಒಳಗ ಏನಂದ್ರ ಪೂರ್ತಿ ನಾಗಿರುವವ ಮತ್ತು ಅರ್ಧ ಮನುಷ್ಯ ಅರ್ಧ ನಾಗಿರುವವ, ಜೊತೆಗೆ ಅವು ಅಂದ್ರ ತಮಗ ಬೇಕಾದಂತ ರೂಪವನ್ನ ಧರಿಸುವಂತ ಮಾಯಾವಿ ನಾಗಗಳು ಸಹಿತವ. ಅದಲ್ದನ ಈ ನಾಗಗಳನ್ನ ಬ್ರಹ್ಮ ಇದ್ದವ ಯಾಕೆ ಸೃಷ್ಟಿ ಮಾಡ್ದ ಅಂದ್ರ ಈ ವಿಷ ಜಂತುಗಳ ನಾಶಕ್ಕಾಗಿ ಅಂತೇಳಿ ಸೃಷ್ಟಿ ಮಾಡ್ದ ಅಂತೇಳಿ ಪುರಾಣಗಳಲ್ಲಿ ಹೇಳ್ಯಾರ. ಈ ನಾಗಗಳ ವಿಶೇಷವಾಗಿ ನೀರೊಳಗ ಅಂದ್ರ ನದಿ ಒಳಗ, ಕೊಳದಾಗ, ಕೆರೆ ಒಳಗ, ಬಾವಿ ಒಳಗ, ಸಮುದ್ರದಾಗ, ಆಮೇಲೆ ಕೆಸರು ಒಳಗ ಹಿಂಗೆಲ್ಲಾ ಕಡೆ ಇರ್ತಾವ. ಅದಲ್ದನ ಈ ನಾಗಗಳು ಅನೇಕ ದೇವಸ್ಥಾನದಲ್ಲಿ ಈ ನಾಗ ದೇವತೆಗಳು ನಿಧಿಯನ್ನ ಕಾಯ್ತಾವ ಅನ್ನುವಂಥ ನಂಬಿಕೆ ಕೂಡ ನಮ್ಮೆಲ್ಲರಿಗೂ ಅದ. ಅಲ್ದನ ಈ ನಾಗಗಳಲ್ಲಿ ಅತಿ ಅಮೂಲ್ಯವಾದ ಮಣಿಗಳು ಅವತರ ಹೆಡೆ ಮೇಲೆ ಇರ್ತದ ಅನ್ನುವಂಥ ನಂಬಿಕೆನೂ ನಮಗದ. ಈ ನಾಗಪಂಚಮಿಯನ್ನು ನಾವು ಯಾಕೆ ಮಾಡ್ತೇವಿ ಅನ್ನೋದನ್ನ ಅಗ್ನಿ ಪುರಾಣದಾಗ, ನಾರದ ಪುರಾಣದಾಗ, ಗರುಡ ಪುರಾಣದಾಗ, ಸ್ಕಂದ ಪುರಾಣದಾಗ ಅಲ್ದನ ಹಿಂಗ ಇನ್ನೂ ಅನೇಕ ಪುರಾಣಗಳಲ್ಲಿ ಇದರದ್ದು ವರ್ಣನೆ ಅದ. ಇನ್ನು ಈ ಪುರಾಣಗಳ ಪ್ರಕಾರ ಹೇಳ್ಬೇಕಂತಂದ್ರ ಅಂದ್ರೆ ಈ ನಾಗ ಜಾತಿ ಹೆಂಗ್ ಬಂತು ಅಂದ್ರ, ಇವ ಕಶ್ಯಪ ಮಹರ್ಷಿ ಏನಿದ್ದ, ಬ್ರಹ್ಮದೇವನ ಮಗ ಇದ್ದಲ್ಲ, ಅವೇನ್ ಮಾಡಿದ ಅಂತಂದ್ರ ಕಾದ್ರು ಮತ್ತ ವಿನಾತ ಅನ್ನುವಂತ ಇಬ್ರು ಹೆಣ್ಮಕ್ಕಳನ್ನ ಮದ್ವೆ ಆದ. ಆ ಇಬ್ರು ಕಾದ್ರು ಮತ್ತು ವಿನಾತ ಯಾರಂತಂದ್ರ ಪ್ರಜಾಪತಿ ದಕ್ಷನ ಮಕ್ಕಳು. ಅವರಿಬ್ರು ಆ ಕಶ್ಯಪ ಮಹರ್ಷಿ ತನ್ನ ಪತಿಯ ಸೇವೆ ಮಾಡ್ಕೊಂಡು ಇರ್ತಿದ್ರು. ಮುಂದೇನಾತಂತಂದ್ರ ಅವರು ಇಬ್ರು ಭಯಂಕರ ಭಕ್ತಿ ಭಾವದಿಂದ ಸೇವೆ ಮಾಡ್ತಿದ್ರು ಅಂತ ಹೇಳಿ ಈ ಕಶ್ಯಪ ಮಹರ್ಷಿಗೆ ಭಯಂಕರ ಏನೇನ್ರು ಶಕ್ತಿ ಇರ್ತಿದ್ದುಲ್ಲ, ನಿಮಗೇನ್ ವರ ಬೇಕು ಅಂತ ಕೇಳಿದ. ಆವಾಗ ಕಾತ್ರು ಇದ್ದಾಕ ಏನಂತಂದ್ರ, ನನಗ 1,000 ಹರಿದಾಡುವಂತ ನಾಗ ಜಾತಿಗಳಂತ ಮಕ್ಕಳು ಬೇಕು ಅಂತಂದ್ರು. ಆಮೇಲೆ ಆಕಿ ವಿನಾತ ಇದ್ಲಲ್ಲ, ಆಕಿ ಸ್ವಲ್ಪ ಯಾವಾಗ್ಲೂ ಅವ್ರಿಬ್ರು ಒಬ್ರಿಗೊಬ್ರು ದ್ವೇಷನೂ ಮಾಡ್ತಿದ್ರು. ಆಕಿ ವಿನಾತನ ಕೇಳಿದ್ಮ್ಯಾಗ ಆಕೆ ಏನಂದ್ಲಂದ್ರ, ಈ ಕಾದ್ರನ 1000 ಏನ್ ಮಕ್ಕಳವ ಅವ್ರಕ್ಕಿಂತಾನು ಶಕ್ತಿಶಾಲಿ ಇರುವಂತ 2 ಮಕ್ಕಳು ಬೇಕು ನನಗ ಅಂತಂದು. ಆಮೇಲೆ ಆಯ್ತು ಅಂದ ಕಶ್ಯಪ ಮಹರ್ಷಿ. ಅವ್ರಿಗಿಬ್ಬರಿಗೂ ವರ ಕೊಟ್ಟ. ಮುಂದ್ ಸ್ವಲ್ಪ ದಿವ್ಸಕ್ಕೆ ಅವ್ರಿಬ್ರು ಗರ್ಭಿಣಿಯರಾದ್ರು. ಆಮೇಲೆ ಏನಾತಂದ್ರ ಕಶ್ಯಪ ಮಹರ್ಷಿ ಏನಂತ ಅಂದ್ರ, ಮುಂದೆ ಹುಟ್ಟೋ ಮಕ್ಕಳನ್ನ ಚಂದಂಗೆ ನೋಡ್ಕೋರಿ ಅಂತ ಹೇಳಿ ಅವೇನ್ ಮಾಡಿದ ಅಂದ್ರ ಅಲ್ಲಿಂದ ತಪಸ್ ಮಾಡ್ಲಿಕ್ಕೆ ಕಾಡಿಗೆ ಹೋದ. ಮುಂದ ಎಷ್ಟೋ ದಿವಸ ಆದ ಮ್ಯಾಗ ಕಾದ್ರು ಇದ್ದಾಕ ಏನ್ ಮಾಡಿದ್ದಂದ್ರ 1,000 ಮೊಟ್ಟೆಗಳಿಗೆ ಜನ್ಮ ಕೊಟ್ಲು. ಆಮೇಲೆ ಆಕಿ ವಿನಾತ ಇದ್ದಾಕಿ 2 ಮೊಟ್ಟೆಗಳಿಗೆ ಜನ್ಮ ಕೊಟ್ಲು. ಆಮೇಲೆ ಏನ್ ಮಾಡಿದ್ರಂದ್ರ ಅವರಿಬ್ರು ಆ ಮೊಟ್ಟೆಗಳನ್ನ ತಮ್ಮ ಮೊಟ್ಟೆಗಳನ್ನ ಕುಂಭದಾಗ ಬಿಸಿನೀರೊಳಗ ಅವಗ್ದಿ ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಅವನ್ನೆಲ್ಲಾ ಕುಂಭದಾಗ ಇಟ್ಟು ಮುಚ್ಚಿಟ್ರು. ಮುಂದೆ 500 ವರ್ಷ ಆದ ಮ್ಯಾಲ ಆ ಕಾದ್ರೂನೇನು ಮೊಟ್ಟಿದ್ದುರ 1,000 ಮೊಟ್ಟಿದ್ದುರ ಅವು ಬೆಂದು ಮರಿಯಾಗಿ ಹೊರಗೆ ಬಂದು. ಆವೇನು 1,000 ಬಂದು ಅದರೊಳಗ ವಿಶೇಷವಾದಂಥವು ಯಾವಂದ್ರ ಶೇಷ, ವಾಸುಕಿ, ತಕ್ಷಕ ಹಿಂಗ ಅನೇಕ ವಿಶೇಷ ನಾಗಗಳಿದ್ದು. ಮುಂದೆ ಇದನ್ನು ನೋಡಿ ಏನಾತಂತಂದ್ರ ಆಕಿಗೆ ವಿನಾತಾಗ ಹೊಟ್ಟೆ ಕಿಚ್ಚಾತು. ಆಮೇಲೆ ಏನ್ ಮಾಡಿದ್ಲಂದ್ರ ಆಕಿ ತಂದೆನ 2 ಮೊಟ್ಟೆ ಇದ್ದು ಅದ್ರಾಗಿನ 1 ಮೊಟ್ಟೆಯನ್ನ ತಾನು ಒಡೆದು ನೋಡಿದ್ರ ಅರ್ಧಮರ್ಧ ಆದಂತ ಮಗು ಇತ್ತು. ಆ ಮಗು ಇದ್ದದ್ದು ಸಿಟ್ಟು ಬಂತದಕ್ಕ. ಸಿಟ್ಟು ಬಂದು ಏನಂತಂದ್ರ ವಿನಾತಾಗ, ನಿನಗ ಹೊಟ್ಟೆ ಕಿಚ್ಚಲೆ ನೀನು ನಂದು ಇದನ್ನ ಹಾಳು ಮಾಡ್ದಿ, ನೀ ಹಿಂಗ್ ಮಾಡ್ದಿ, ಅದಕ್ಕೆ ನೀ ಏನಂತಂದ್ರ ಕಾದ್ರುಗ ಇನ್ 500 ವರ್ಷ ತನಕ ನೀನು ಆಕಿಂದು ಸೇವಾ ಮಾಡ್ಕೊಂಡು ಆಕಿ ದಾಸಿ ಆಗಿರ್ಬೇಕಾಗ್ತದ ಅಂತ ಹೇಳಿ ಶಾಪ ಕೊಡ್ತೀವಿ. ಆಮೇಲೆ 500 ವರ್ಷದ ನಂತರ ಇನ್ನೊಂದು ಮೊಟ್ಟೆ ಏನದಲ್ಲ ಅದು ಹೊರಗೆ ಬಂದ ಮೇಲೆ ನಿನ್ನ ಶಾಪ ಇದ್ದದ್ದು ವಿಮೋಚನೆ ಆಗ್ತದ ಅಂತ ಹೇಳಿ
ಆ ಅರ್ಧ ಆದಂತ ಮಗು ಏನಿತ್ತಲ್ಲ ಅದೇನ್ ಮಾಡ್ತಂದ್ರ ಸೂರ್ಯನಾರಾಯಣಗೆ ತಾನು ವಾಹನವಾಗಿ ಸೂರ್ಯನಾರಾಯಣ ಹತ್ರ ಹೋತು. ಅಂದ್ರ ಅವೇನ್ ಸೂರ್ಯನಾರಾಯಣಗೆ ವಾಹನ ಆದವ ವರುಣ, ಅವನ ಈ ಅರ್ಧಮರ್ಧ ಆದಂತ ಮಗು. ಮುಂದಕಿ ಕಾದ್ರುಗ ಸೇವಕಿಯಾಗೇ ಇದ್ಲು ವಿನಾತ. ಮುಂದ 500 ವರ್ಷ ಹೋದ ಮ್ಯಾಲ ಅದೇನು ಇನ್ನೊಂದು ಮೊಟ್ಟೆ ಇತ್ತಲ್ಲ ಅದರ ಒಳಗಿಂದ ಗರುಡ ಅಂದ್ರ ಅತೀ ಭಯಂಕರವಾದಂತ ದೈವಿ ಶಕ್ತಿ ಇರುವಂತ, ಭಯಂಕರವಾಗಿ ಹಾರ್ಲಿಕ್ಕೆ ಬರುವಂತ ಏನಂತಂದ್ರ ಶಕ್ತಿ ಹೊಂದಂತ ಮಗ ಇದ್ದವ ಗರುಡ ಹುಟ್ಟಿದ. ಮುಂದೆ ಈ ಗರುಡನ್ನ ನೋಡಿದ್ರೆ ಈ ಕಾದ್ರು ಮಕ್ಕಳೇನಿದ್ರ ನಾಗಗಳು ಅವ್ರಿಗೆ ಆಗ್ತಿರ್ಲಿಲ್ಲ ಅಂಥೇಳಿ ಗರುಡರು ಸಹಿತ ಅವ್ರು ನೋಡ್ರ ಆಗ್ತಿರ್ಲಿಲ್ಲ. ಅದಕ್ಕವ ಮ್ಯಾಲಿಂದ ಮ್ಯಾಲ ಆ ದ್ವೇಷದಿಂದ ಅನೇಕ ಸರ್ಪಗಳನ್ನ ಸರಿಸೃಪಗಳನ್ನ ಕೊಲ್ತಿದ್ದ. ಮುಂದೇನಾತಂದ್ರ ಈ ಕಾದ್ರುಗೇನು ನಾಗಗಳು ಹುಟ್ಟಿದ್ದು 1000, ಅದ್ರೊಳಗ ಅವನ ಆಕಿ ಮೊದಲೇ ಪುತ್ರ ಶೇಷ. ಆವ ಈ ಉಳಿದು ತನ್ನ ತಮ್ಮಂದಿರ ಕ್ರೂರತನವನ್ನ ಎಲ್ಲಾ ನೋಡಿ ಏನ್ ಮಾಡ್ದ ಅಂತಂದ್ರ ತನ್ನ ತಮ್ಮನ್ನ ಮತ್ತು ತನ್ನ ತಾಯಿಯನ್ನ ಅಲ್ಲಿ ಬಿಟ್ಟು ಏನ್ ಮಾಡ್ದ ಅಂತಂದ್ರ ತನಗ ಅಧ್ಯಾತ್ಮವನ್ನ ಶಾಂತಿಯನ್ನ ಹುಡ್ಕೊಂಡ ಏನ್ ಮಾಡ್ದ ಅಂದ್ರ ಗಂಧಮಂದರಕ್ಕೆ ಹೋದ, ಬದ್ರಿ ಆಶ್ರಮಕ್ಕೆ ಹೋದ, ಮತ್ತ ಗೋಕರ್ಣಕ್ಕೆ ಹೋದ, ಮತ್ತ ಅಲ್ದನ ಪುಷ್ಕರ, ಹಿಮಾಲಯ ಹಿಂಗೆಲ್ಲಾ ಕಡೆನೂ ಅನೇಕ ರೀತಿಯ ತಪಸ್ಸನ್ನ ಆಚರಣೆ ಮಾಡಿ ಆಧ್ಯಾತ್ಮ ಮತ್ತು ಶಾಂತಿಯನ್ನ ಪಡ್ಕೋಲಿಕ್ಕೆ ಭಯಂಕರವಾದ ತಪಸ್ ಮಾಡ್ದ. ಅವನ ತಪಸ್ಸು ಎಷ್ಟು ಕಠಿಣ ಇತ್ತು ಅಂತಂದ್ರ ಅವನ ಇಡೀ ದೇಹ ಮತ್ತು ಎಲ್ಲ ಎಲುಬುಗಳ ಸಹಿತ ಎಲ್ಲ ಒಣಗ್ಲಿಕ್ಕೆ ಶುರು ಮಾಡಿದ್ವು. ಮೂಳೆಗಳು ಒಣಗ್ಲಿಕ್ಕತ್ತು ಕೂಡಲೇ ಆಮೇಲೆ ಏನಾತಂದ್ರ ಬ್ರಹ್ಮಗ್ ಚಿಂತೆ ಆತು. ಬ್ರಹ್ಮ ಹೊಲದ ಬಂದ, ನಿನಗೇನ್ ವರ ಬೇಕು ಅಂದ. ಇಲ್ಲ, ನಾನು ಶಾಂತವಾಗಿ ಸ್ಥಿರವಾಗಿ ಇರಬೇಕು ಅಂತ ವರ ಕೊಡು ಅಂದ. ಅವಾಗ ಬ್ರಹ್ಮಂದ, ಹಂಗಾದ್ರ ನೀ ಏನ್ ಮಾಡು ಅಂದ್ರ ಈ ಭೂಮಿಯ ತಳದಾಗ ಹೋಗಿ ಭೂಮಿಯನ್ನ ನಿನ್ನ ಹೆಡೆ ಮೇಲೆ ಸ್ಥಿರವಾಗಿ ನಿಲ್ಸು, ಶಾಂತ ರೀತಿಯಿಂದ ನಿಲ್ಸು, ಅಂದ್ರ ನಿನಗೂ ಶಾಂತತೆ ಮತ್ತು ಸ್ಥಿರತೆ ಬರ್ತದ ಅಂತೇಳಿ ಬ್ರಹ್ಮ ಹೇಳಿ ಹೋಗ್ಬಿಟ್ಟ. ಅದೇ ರೀತಿ ಈ ಶೇಷ ಇದ್ದಾವ ಅಂದ್ರ ನಮ್ಮ ಭೂಮಿಯ ಕೆಳಗಡೆ ತನ್ನ ಹೆಡೆ ಮೇಲೆ ಈ ಭೂಮಿಯನ್ನ ನಿಯಂತ್ರಿಸ್ತಾನ. ಅದಕ್ಕ ಶಾಂತವಾಗಿ ನಿಂದಿರ್ತಾನ, ಅಂದ್ರ ಸ್ಥಿರವಾಗಿ ನಿಂದಿರ್ತಾನ ಅನ್ನುವಂತ ನಂಬಿಕೆಗಳು ಅಥವಾ ಅದರ ವರ್ಣನೆಗಳು ನಮ್ಮ ಪುರಾಣದಾಗ. ಅದರ ಜೊತೆಗೆ ಇನ್ನೂ ಏನದ ಅಂದ್ರ ನಂಬಿಕೆ ನಮ್ಮದು, ಶೇಷನಾಗಿದ್ದಾವ ಕ್ಷೀರಸಾಗರದ ಮ್ಯಾಲ ಶಾಂತವಾಗಿ ತೇಲಾಡ್ತಿರ್ತಾನ. ಆ ಶಾಂತವಾಗಿ ತೇಲಾಡುವಂತ ಶೇಷನಾಗನ ಮ್ಯಾಲ ನಮ್ಮ ಶ್ರೀಮನ್ ನಾರಾಯಣ ಇದ್ದಾವ ವಿಶ್ರಾಂತಿ ತಗೋತಿರ್ತಾನ. ಮತ್ತು ಅವನ್ ಬಾಜುನ ಶ್ರೀಲಕ್ಷ್ಮಿ ಇದ್ದಾಕಿ ಸಹಿತ ಕೂತಿರ್ತಾಳ ಅಂತ ಹೇಳಿ ನಮ್ಮೆಲ್ಲರದು ನಂಬಿಕೆ ಅದ. ಮುಂದ ಈ ಶೇಷನಾಗನ ತಮ್ಮ ಇದ್ದ ವಾಸುಕಿ ಅಂತ ಹೇಳಿ, ಅವೇನ್ ಮಾಡಿದಂದ್ರ ಇವ್ರದೆಲ್ಲಾದು ನೋಡಿ ಬ್ಯಾಸತ್ತ ಅವ ಶಿವನ ಸೇವೆ ಮಾಡ್ಲಿಕ್ಕೆ ಶಿವನ ಕಡೆ ಹೋಗ್ಬಿಟ್ಟ. ಅದಲ್ದನ ಈ ವಿಷ್ಣುನ ಅವತಾರಗಳಿತ್ತು ಅಲ್ರಿ, ಏನು ಮತ್ಸ್ಯಾವತಾರ ಮತ್ತ ಕೂರ್ಮಾವತಾರ. ಆವಾಗ ಈ ವಾಸುಕಿ ಹಗ್ಗ ಆಗಿ ಆ ಮತ್ಸ್ಯಾವತಾರದಾಗ ಹಡಗನ್ನಿಡದ, ಮತ್ತ ಕೂರ್ಮಾವತಾರದಾಗ ಸಮುದ್ರ ಮಂಥನ ಮಾಡ್ಲಿಕ್ಕೆ ಮಂದಾರ ಪರ್ವತಕ್ಕೆ ಹಗ್ಗವಾಗಿ ವಾಸುಕಿಯನ್ನ ಸುತ್ತಿದ್ರು. ಹಿಂಗ ದೇವತೆಗಳಿಗೆ ಸಹಿತ ಅವನು ಅನೇಕ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕತ್ತ. ಅದರ ಜೊತೆಗೆ ಶಿವನ ಆರಾಧನೆ ಮಾಡ್ಕೊಂಡ ಶಿವನ ಸೇವೆ ಮಾಡ್ಲಿಕ್ಕೆ ಶಿವನ ಜೊತೆಗೆ ಹೋಗ್ಬಿಟ್ಟ. ಹಿಂಗ ಏನಾತಂತಂದ್ರ ಇವ ಗರುಡಿದ್ದ ಹಾರ್ಕೊಂಡೆಲ್ಲ ಮಾಡ್ಕೊಂಡ ಎಲ್ಲ ಕಡೆ ಇರ್ಲಿಕ್ಕತ್ತ. ಆಮೇಲೆ ಈಗೇನು ಸರೀಸೃಪಗಳು ಅಂದ್ರ ನಾಗಗಳವ, ಈ 1000 ನಾಗಗಳೇನ ಆ ನಾಗಗಳದ ಸಂತತಿಗಳನ್ನ ಈಗಿರೋದು. ಇನ್ನೇನಾತಂದ್ರ ಈ ಮಹಾಭಾರತದ 3ನೇ ಪರ್ವದಾಗ ಏನಾತಂತಂದ್ರ ಈ ಜನಮೇಜಯ ರಾಜ ಅಂತ ಹೇಳಿ ಅಂದ್ರ ಹಸ್ತಿನಾಪುರವನ್ನ ಈ ಪಾಂಡವರ ವಂಶಸ್ಥ ಜನಮೇಜಯ ರಾಜ ಇದ್ದಾವ ಆಳ್ತಿದ್ದ. ಈ ಜನಮೇಜಯನ ಅಪ್ಪ ಯಾರಂದ್ರ ಪರೀಕ್ಷಿತ ರಾಜ. ಈ ಪರೀಕ್ಷಿತ ರಾಜ ಯಾರಂತಂದ್ರ ಇವನಿದ್ದಾವ ಅಭಿಮನ್ಯುವಿನ ಮಗ. ಅಭಿಮನ್ಯು ಅರ್ಜುನನ ಮಗ. ಅಂದ್ರ ಅರ್ಜುನನ ಮರಿ ಮೊಮ್ಮಗ ಇವ ಯಾರಂದ್ರ ಜನಮೇಜಯ ರಾಜ. ಇವಾಗ ಒಬ್ಬವ ಶಿಷ್ಯ ಇದ್ದ.
ಏನ್ ಮಾಡಿದ ಅಂದ್ರ ಈ ಜನಮೇಜಯ ರಾಜನಿಗೆ ಹೋಗಿ ಏನಂದ ಅಂದ್ರ, ಈ ನಾಗ ಜಾತಿ ಒಳಗಿನ ನಾಗ ಇದ್ದದ್ದು ನಿನಗೇನ್ ಮಾಡಿದ ಅಂದ್ರ, ತಕ್ಷಕ ಅಂತ ಒಂದು ನಾಗ ಇದ್ದದ್ದು ನಿಮ್ಮ ತಂದೆಯಾದಂತ ಪರೀಕ್ಷಿತ ರಾಜನ ಕೊಂದದ ಅಂತ ಹೇಳಿ ಹೋಗಿ ಅಮ್ಮ ಉತ್ತಂಕ ಇದ್ದವ ಹೇಳ್ದ. ಅವಾಗ ಈ ಜನಮೇಜಯ ರಾಜನಿಗೆ ಏನಾತಂದ್ರ ಸಿಟ್ಟು ಬಂತು. ಅವೇನಂದ ಅಂದ್ರ, ಈ ಇಡೀ ನಾಗ ಜಾತಿಯನ್ನ ನಾಶ ಮಾಡುವಂತ ಸರ್ಪಶಾಸ್ತ್ರ ಯಜ್ಞ ಮಾಡ್ತೀನಿ ಅಂತ ಹೇಳಿ ಅವ ಯಜ್ಞ ಮಾಡ್ಲಿಕ್ಕೆ ಎಲ್ಲ ತಯಾರಿಯನ್ನು ಶುರು ಮಾಡಿದ. ಅಂದ್ರ ಈ ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿದವ. ಆ ಯಜ್ಞದಿಂದ ಏನಾಗ್ತಿತ್ತಂದ್ರ, ಮಂತ್ರ ಪಠಣ ಮಾಡ್ಲಿಕ್ಕತ್ತ ಕೂಡಲೇ ಎಲ್ಲೆಲ್ಲೂ ಇರುವಂತ ನಾಗಗಳು ತಾವ ಸ್ವಂತವಾಗಿ ಎಲ್ಲಾ ಬಂದು ಆ ಯಜ್ಞದಾಗ ಆಹುತಿ ಆಗ್ತಿದ್ವು, ಸತ್ತು ಬಿಡ್ತಿದ್ವು. ಹಿಂಗ ಅನೇಕ ಮಹರ್ಷಿಗಳನ್ನ ಇವ್ರನ್ನ ಕರ್ಸಿದ್ದ ಯಜ್ಞ ಮಾಡ್ಲಿಕ್ಕೆ. ಯಜ್ಞ ಶುರು ಆತು, ಎಲ್ಲೆಲ್ಲಿರುವಂತ ನಾಗಗಳು ಬಂದ್ ಆಹುತಿ ಆಗ್ಲಿಕ್ಕತ್ತು. ಎಷ್ಟಾಹುತಿ ಆದು ಅಂದ್ರೆ ಇನ್ನೇನ್ ಬಹಳ ಉಳಿದಿದ್ದೇ ಇಲ್ಲ. ಅವಾಗ ಏನಾತಂತಂದ್ರ, ಒಬ್ಬ ಆಸ್ತಿಕ ಅನ್ನುವಂತ ನಾಗ ಇದ್ದ. ಅವ ಏನಂದ್ರ ಅರ್ಧ ಮನುಷ್ಯ ಮತ್ತು ಅರ್ಧ ನಾಗ ಇದ್ದ. ಅವೇನಾತಂದ್ರ ಬಂದ ಈ ಜನಮೇಜಯ ರಾಜ ಏನಿದ್ದಲ್ಲ ಅವನು ಹೇಳ್ದ, ನೋಡು ನಿಮ್ಮ ಅಪ್ಪ ಪರೀಕ್ಷಿತ ರಾಜ ಏನಿದ್ದಾನ ಅವನ ದುರಹಂಕಾರದಿಂದ ಸತ್ತಾನವ. ಯಾಕಂದ್ರ ಅವ ಒಂದು ಅತಿ ಶ್ರೇಷ್ಠವಾದಂತ ಮಹರ್ಷಿ ತಪಸ್ಸು ಮಾಡ್ಕೊತ ಕೂತಾಗ ಅವನ ಕೊರಳಿನಾಗ ಚೇಷ್ಟೆಗಾಗಿ ನಾಗವನ್ನು ಹಾಕಿದ್ದ, ಅಂದ್ರ ಹಾವು ಹಾಕಿದ್ದ. ಅದಕ್ಕ ಸಿಟ್ಟಿಗೆ ಆದಂತ ತಪಸ್ವಿ ಇದ್ದವರು ನೀವು ಹಾವು ಕಡದ ಸಾಯ್ಬೇಕು ಅಂತ ಹೇಳಿ ಅವಂಗ ಶಾಪ ಕೊಟ್ಟಿದ್ರು. ಹಂಗ ಅವನ ಶಾಪಗೋಸ್ಕರ ಮತ್ತೆ ಜೊತೆಗೆ ಅವನೇನ್ ದುರಹಂಕಾರತನ ಮಾಡಿದ ಅದಕ್ಕೋಸ್ಕರ ಇವ ಪರೀಕ್ಷಿತ ರಾಜ ನಿಮ್ಮ ಅಪ್ಪಿದ್ದವ ಸತ್ತಾನ ಹೊರತು ನಾಗಗಳಿಂದಲ್ಲ. ಅದಲ್ದನ ನಿಮ್ಮ ಮುತ್ತಜ್ಜ ಇದ್ದಾನಲ್ಲ ಅರ್ಜುನ್ ಇದ್ದವ, ಆವ ಏನ್ ಮಾಡ್ದ ಅಂದ್ರ ಇಂದ್ರಪ್ರಸ್ಥವನ್ನ ಕಟ್ಟೋ ಟೈಮ್ನ್ಯಾಗ ಅದೇನ್ ಮೊದ್ಲು ಖಾಂಡವ ಪ್ರಸ್ಥ ಆಗಿತ್ತು, ಅದನ್ನೆಲ್ಲ ಅವಾಗ ಇಡೀ ನಾಗ ಜಾತಿಯನ್ನ ಸುಟ್ಟಾನ. ಇನ್ನು ಅಷ್ಟು ಇಷ್ಟು ಉಳಿದು ಓಡುವಂತನ ತನ್ನ ಬಾಣದಿಂದ ಸುಟ್ಟಾನ. ಅಷ್ಟು ಇಷ್ಟು ಉಳಿದಂತ ನಾಗಗಳೇನಂದ್ರ ಶೇಡ್ ತೀರ್ಸ್ಕೊಲಿಕ್ಕೆ ನಿನ್ ತಂದೆನ್ ಕೊಂದ್ರು. ಹಿಂಗ ನೀನು ನಿಮ್ಮ ಅಪ್ಪನ ಸಾವ್ ಅಂತ ಹೇಳಿ ನೀನು ಮತ್ತೆ ಶೇಡ್ ತೀರ್ಸೋಲಿಕ್ಕಂತ ಈಗ ಇದನ್ನ ಯಜ್ಞ ಮಾಡ್ಲಿಕ್ಕತ್ತಿದಿ. ಮತ್ತಷ್ಟು ಇಷ್ಟು ಉಳಿದದ್ದು ಮತ್ ಬಂದ್ ಮುಂದಿನ ನಿಮ್ಮ ಪೀಳಿಗೆ ಅನ್ಕೊಳ್ತಾವ. ಹಿಂಗ ಬರೇ ಇದು ನೀವು ಹಿಂಗ ಮಾಡ್ಕೋತ ಹೋದ್ರ, ಇಬ್ರು ಒಬ್ರ ಮ್ಯಾಗ ಒಬ್ರು ಶೇರ್ ಮಾಡ್ಕೋತ ಹೋದ್ರ ಮನುಷ್ಯ ಜಾತಿನೂ ಉಳಿಯಂಗಿಲ್ಲ, ನಾಗ ಜಾತಿನೂ ಉಳಿಯಂಗಿಲ್ಲ. ಅದೇನ್ ಆಸ್ತಿಕ ಅನ್ನೋ ನಾಗ ಇತ್ತಲ್ಲ ಅದು ಅರ್ಧ ಮನುಷ್ಯ ಮತ್ತ ಅರ್ಧ ನಾಗ ಇತ್ತಲ್ಲ, ಹಿಂಗಾಗಿ ಎರಡೂ ಜಾತಿ ಉಳಿಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ಜನಮೇಜಯ ರಾಜನಿಗೆ ಬಂದ್ ಹೇಳ್ತು. ಅವಾಗ ಆ ರಾಜ ಇದ್ದಾವೇನಂದ, ಇದನ್ನ ಹೆಂಗ ನಂಬೋದು ಅಂತ ಕೇಳ್ದ. ಅವಾಗ ಅದು ನಾಗ ಏನಂತಂದ್ರ, ನೀನು ಒಂದ್ ಕೆಲಸ ಮಾಡು, ವೈಶಂಪಾಯನ ಮಹರ್ಷಿಗಳೇನಿದ್ದಾರ ಅವ್ರನ್ನ ಕೇಳು ಅಂದ. ಅವಾಗ ಆ ವೈಶಂಪಾಯನ ಮಹರ್ಷಿ ಯಾರಂತಂದ್ರ ಈ ವೇದವ್ಯಾಸ ಮಹರ್ಷಿಗಳೇನಿದ್ರಲ್ಲ, ಅಂದ್ರ ಮಹಾಭಾರತವನ್ನ ರಚನೆ ಮಾಡಿದವರು ಅವರು ಶಿಷ್ಯರು. ಆ ವ್ಯಾಸ ಮಹರ್ಷಿಗಳು ತಮ್ಮ ಶಿಷ್ಯರಿಗೆ ತಾವು ಬರೆದಂತ ಈ ಮಹಾಭಾರತವನ್ನ ಅವರು ವರ್ಣನೆ ಮಾಡಿ ಹೇಳಿದ್ರು. ಹಿಂಗಾಗಿ ವೈಶಂಪಾಯನರಿಗೆ ಗೊತ್ತಿತ್ತು ಅಂತ ಹೇಳಿ ವೈಶಂಪಾಯನ ಮಹರ್ಷಿಗಳೇನ್ ಮಾಡಿದ್ರಂದ್ರ ಈ ಜನಮೇಜಯ ರಾಜನಿಗೆ ಎಲ್ಲಾ ರೀತಿ ಎಲ್ಲಾ ಮಹಾಭಾರತ ನಡೆದಂತ ಎಲ್ಲ ವಿವರಣೆಯನ್ನ ಹೇಳಿದ ಮ್ಯಾಗ ಹೇಳಿದ್ರು, ಮತ್ತ ಅದ ಖರೆ ಅದ ಹೇಳಿಕತ್ತದ್ದು, ನೀನ್ ಹಿಂಗ್ ಮಾಡ್ಕೊತ ಹೋದ್ರ ಮನುಷ್ಯ ಜಾತಿನೂ ಉಳಿಯಂಗಿಲ್ಲ, ನಾಗ ಜಾತಿನೂ ಉಳಿಯಂಗಿಲ್ಲ ಅಂತ ಹೇಳಿ ಅವಾಗ ತಿಳಿಸಿ ಹೇಳಿದ್ರು. ಆಗ ಅವ ಜನಮೇಜಯ ರಾಜ ಏನ್ ಮಾಡಿದ ಅಂದ್ರ ಆ ಯಜ್ಞವನ್ನ ನಿಲ್ಲಿಸಿದ. ಮತ್ತ ಅದೇ ದಿವಸ ಈ ನಾಗ ದೇವತೆಗಳನ್ನ ಪೂಜೆನೂ ಮಾಡಿದ. ಯಾಕಂತಂದ್ರ ಅವಾಗ ಎರಡೂ ಉಳಿಬೇಕು ಅಂತ ಅವಂಗೂ ಅನಿಸ್ತು. ಹಂಗ ಯಾವತ್ತಿನ ದಿವಸ ಯಜ್ಞವನ್ನ ನಿಲ್ಲಿಸಿ ನಾಗ ಪೂಜೆಯನ್ನ ಮಾಡಿದ. ಅವತ್ತಿನ ದಿವಸ ನಾಗ ಪಂಚಮಿ ಇತ್ತು, ಅಂದ್ರ ಪಂಚಮಿ ಇತ್ತು. ಹಿಂಗಾಗಿ ಅವತ್ತ ನಾಗನ್ನ ಪೂಜೆ ಮಾಡಿದ್ದಕ್ಕ ಅವತ್ತಿಂದ ಅದಕ್ಕೆ ನಾಗ ಪಂಚಮಿ ಅಂತನ್ನುವಂತ ಹೆಸರು ಬಂತು. ಮತ್ತ ಈ ವೇದವ್ಯಾಸರೇನು ಮಹಾಭಾರತ ರಚನೆ ಮಾಡಿದ್ರಲ್ಲ, ಅದು ಇಷ್ಟು ಅದ್ಭುತ ಇತ್ತಂದ್ರ ಅದನ್ನ ದೇವತೆಗಳು ತಗೊಂಡ್ ಹೋಗ್ಬಿಟ್ರು ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ಯಾರ. ಆದ್ರೆ ಈಗಿನ ಎಲ್ಲ ಓದ್ತೇವಿ ಕೇಳ್ತೇವಿ ಮಹಾಭಾರತವನ್ನ, ಅದನ್ನ ವೈಶಂಪಾಯನ ಮಹರ್ಷಿಗಳು ಹೇಳಿದ್ದು ಅನ್ನುವಂಥದ್ದು ವರ್ಣನೆ ಅದ. ಹಿಂಗ ಪುರಾಣದ ಕಾಲದಿಂದಲೂ ನಾವು ಏನ್ ಮಾಡ್ತೀವಿ ಅಂದ್ರ ಈ ಶ್ರಾವಣ ಮಾಸದ
ಶುಕ್ಲ ಪಕ್ಷದ ಪಂಚಮಿ ಅಂದ್ರೆ 5ನೇ ದಿನ. ಅಂದ್ರೆ ಎಂದ ಜನಮೇಜಯ ರಾಜ ಇದ್ದಾವ ಯಜ್ಞವನ್ನ ನಿಲ್ಲಿಸಿ ನಾಗ ಪೂಜೆಯನ್ನ ಮಾಡಿದ ಅವತ್ತಿನ ದಿನವನ್ನ ನಾಗಪಂಚಮಿ ಅಂತ ಹೇಳಿ ನಾವೆಲ್ಲರೂ ನಂಬಿಕೆಯಿಂದ ನಾವೇನ್ ಮಾಡ್ತೀವಿ ಅಂದ್ರ ಎಲ್ಲಾ ರೀತಿ ಪೂಜೆಗಳನ್ನ ಮಾಡ್ತೀವಿ. ಮತ್ತ ನಮ್ಮ ಈ ಸಾಮಾನ್ಯ ಮನುಷ್ಯರು ನಾವು ಅಂದ್ರೆ ಈಗಿನ ಸಾಮಾಜಿಕ ಜೀವನದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ಈ ಕಾಲಕ್ಕೆ ತಕ್ಕಂಗ ಅಂದ್ರ ಈಗಿನ ಸಮಯದಾಗ ಏನು ಮಳಿ ಇರ್ತದ, ಶ್ರಾವಣದಾಗ ತಂಪಿರ್ತದ, ಆ ವೇಳೆದಾಗ ನಮ್ಮ ದೇಹಕ್ಕ ಆರೋಗ್ಯಕ್ಕ ಉತ್ತಮವಾಗಿರುವಂತ ಅಳ್ಳು ಮಾಡಿ, ಅಳ್ಳಿನ ಉಂಡೆ ಮಾಡಿ, ಅಳ್ಳಿಟ್ಟು ಮಾಡಿ, ಅದ್ರ ಉಂಡೆ ಮಾಡಿ, ತಂಬಿಟ್ಟು ಮಾಡಿ, ತುಪ್ಪ ಮತ್ತು ಬೆಲ್ಲ ಇದೆಲ್ಲ ವಾಪರಿಸಿ ನಾವು ಅದರಿಂದೆಲ್ಲ ಉಂಡಿ ಮತ್ತೆಲ್ಲ ಮಾಡಿ ನೈವೇದ್ಯ ಮಾಡಿ ನಾಗಪಂಚಮಿಯನ್ನು ಆಚರಣೆ ಮಾಡಿ ಅದನ್ನ ನಾವೆಲ್ಲ ತಿಂದು ಆರೋಗ್ಯನೂ ಚಲೋ ಇರ್ತದ ಮತ್ತು ಜೊತೆಗೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಚಲೋ ಇರ್ತದ, ಪೂಜೆನೂ ಚಲೋ ಆಗ್ತದ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂತಂದ್ರ ನಾಗಪಂಚಮಿಯನ್ನು ಆಚರಣೆ ಮಾಡ್ತೀವಿ. ಅದಲ್ದನ ನಮ್ಮ ಹಳ್ಳಿ ಮಂದಿ ಒಳಗ ಹೇಳ್ತಾರಲ್ರಿ ಏನಂತಂದ್ರ ಪಂಚಮಿ ಹಬ್ಬ ಉಳಿದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಲಾಕ ಅಂತ ಹಿಂಗ ಅನೇಕ ಜಾನಪದ ಗೀತೆಗಳನ್ನು ಸಹಿತ ಮಾಡ್ಯಾರ. ಮತ್ತ ಕಥೆ ಕೇಳಿದ್ರಿ. ಈ ಕಥೆಗಾರ್ತಿಗೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಕಾಮೆಂಟ್ ಬರೀರಿ, ಲೈಕ್ ಕೊಡ್ರಿ, ಪೂರ್ಣ ಕಥೆ ಕೇಳ್ರಿ, ಮತ್ತೆಂಥ ಕಥೆ ಹೇಳಲಿ ಅನ್ನೋದನ್ನು ಹೇಳ್ರಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡ್ರಿ. ಧನ್ಯವಾದಗಳು.